ಹನೂರು ಕಾಡಿನಲ್ಲಿ ಅರಣ್ಯ ಸಿಬ್ಬಂದಿಯಿಂದ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎನ್ಕೌಂಟರ್ಗೆ ಬಲಿಯಾದ ಕುಮಾರ್ ಕಾಡಿಗೆ ಯಾಕೆ ಹೋಗಿದ್ರು? ಬಿಜೆಪಿ ಸತ್ಯಶೋಧನಾ ಸಮಿತಿಗೆ ವಿವರಣೆಯನ್ನ ನೀಡಿದ ಮೃತ ಕುಮಾರ್ ಪತ್ನಿ ಕಾಡಿಗೆ ಹೋಗಿದಾದ್ರು ಯಾಕೆ? ಎನ್ಕೌಂಟರ್ಗೆ ಬಲಿಯಾದಂತ ಕುಮಾರ್, ಮೃತ ಕುಮಾರ್ ಕುಟುಂಬಸ್ಥರಿಂದ ಅಂದಿನ ಘಟನೆಯ ಬಗ್ಗೆ ವಿವರಣೆಯನ್ನ ಪಡ್ಕೊಂಡಿದ್ದಾರೆ. ನಮ್ಮ ಹಸು ಕಾಣೆಯಾಗಿತ್ತು, ಹಾಗಾಗಿ ಹುಡುಕೋಕೆ ಹೋಗಿದ್ರು. ಎಷ್ಟೇ ಹುಡುಕಿದ್ರು ಹಸು ಸಿಕ್ಕಿರಲಿಲ್ಲ. ಸುಸ್ತಾಗಿ ಅಲ್ಲೇ ಮಲಗಿದ್ರು, ಕಾಡಿನಲ್ಲೇ ಮಲಗಿದ್ರು. ಆಗ ಅರಣ್ಯ ಸಿಬ್ಬಂದಿ ಬಂದು ಏಕಾಏಕಿಯಾಗಿ ಗುಂಡು ಹಾರಿಸಿದ್ರು. ಬಿಜೆಪಿ ನಿಯೋಗಕ್ಕೆ ಕುಮಾರ್ ಪತ್ನಿ ಡೊಮಿನಾ ಲಿಯೋ ಮೇರಿ ಮಾಹಿತಿ ಕೊಟ್ಟಿದ್ದಾರೆ. ಅಂಥೋನಿ ಸ್ವಾಮಿ ಹಸು ಹುಡುಕೋದಿಕ್ಕೆ ಹೋಗಿ ಆಗಿರುವಂತಹ ಘಟನೆ ಇದು. ಪಾಯಿಂಟ್ ಬ್ಲಾಕ್ ರೇಂಜ್ನಲ್ಲಿ ಶೂಟ್ ಮಾಡಿ ಕೊಲೆ ಮಾಡಿದ್ದಾರೆ. ಕತ್ತಿ ಮಚ್ಚು ಕೋವಿ ನಮ್ಮದಲ್ಲ ಅಂತ ಕುಮಾರ್ ತಮ್ಮ ಚಿನ್ನಪ್ಪ ವಿವರಣೆ ಕೊಟ್ಟಿದ್ದಾರೆ. ಹನೂರು ಕಾಡಿನಲ್ಲಿ ಅರಣ್ಯ ಸಿಬ್ಬಂದಿಯಿಂದ ಎನ್ಕೌಂಟರ್ ಪ್ರಕರಣ. ಈಗ ಬಿಜೆಪಿಯಿಂದ ಸತ್ಯಶೋಧನಾ ಸಮಿತಿ ಹೋಗಿ ಅಲ್ಲಿ ಏನಾಯ್ತು, ಏನು ವಿಚಾರ ಇದು, ಏನಕ್ಕೆ ಹೋಗಿದ್ರು ಅವರು, ಯಾರ್ಯಾರು ಹೋಗಿದ್ರು, ಎಷ್ಟು ಜನ ಹೋಗಿದ್ರು, ಕಂಪ್ಲೀಟ್ ಆಗಿ ಸತ್ಯವನ್ನೇ ಹೇಳಿ ಅಂತ ಈ ವಿಚಾರವಾಗಿ ಮಾತನಾಡಿದ್ದಾರೆ. ನಮ್ಮ ಹಸು ಕಾಣೆಯಾಗಿತ್ತು, ಹಾಗಾಗಿ ಹಸುವನ್ನ ಹುಡುಕೋದಿಕ್ಕೆ ಕಾಡಿಗೆ ಹೋಗಿದ್ರು. ಎಷ್ಟೇ ಹುಡುಕಿದ್ರು ಹಸು ಸಿಕ್ಕಿರಲಿಲ್ಲ, ಹಾಗಾಗಿ ಸುಸ್ತಾಗಿ ಅಲ್ಲೇ ಮಲಗಿದ್ರು. ಆಗ ಸಿಬ್ಬಂದಿಗಳು ಅಂದ್ರೆ ಅರಣ್ಯ ಸಿಬ್ಬಂದಿಗಳು ಏಕಾಏಕಿ ಗುಂಡು ಹಾರಿಸಿದ್ದಾರೆ. ಬಿಜೆಪಿ ನಿಯೋಗಕ್ಕೆ ಕುಮಾರ್ ಪತ್ನಿ ಡೊಮಿನಾ ಲಿಯೋ ಮೇರಿ ಮಾಹಿತಿನ ಕೊಟ್ಟಿದ್ದಾರೆ. ಈಗ ಮೀಡಿಯಾದವರು ಮಾತಾಡ್ಲಿ, ನಾವು ಮಾತಾಡ್ತೀವಿ, ಉಳಿದವ್ರು ಸುಮ್ಮನೆ ಲಿಯೋಮಿ ಬೆಸ್ಸಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಚಾಮರಾಜನಗರ ಪ್ರತಿನಿಧಿ ಶ್ರೀನಿವಾಸ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್, ನೋಡ್ತಾ ಇದ್ದೀವಿ ಎನ್ಕೌಂಟರ್ ವಿಚಾರ, ಬಿಜೆಪಿಯ ಸತ್ಯಶೋಧನಾ ಸಮಿತಿ ವಿಸಿಟ್ ಮಾಡಿದೆ. ಈ ವಿಚಾರವಾಗಿ ಅಪ್ಡೇಟ್ಸ್ ಕೊಡೋದಾದ್ರೆ ಸಂಪತ್ ಏನಂತಂದ್ರೆ, ಈಗ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಈ ಏನು ಮೂವರು ಶೂಟೌಟ್ ಪ್ರಕರಣಕ್ಕೆ ದಿನ ದಿನ ಒಂದು ಅದು ಇದನ್ನ ಏನು ತಿರುವನ್ನ ಪಡ್ಕೋತಾ ಇದೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಏನು ಅವರ ತನಿಖೆಗಳನ್ನ ದಫನ ಆದ್ಮೇಲೆ ಏನ್ ತನಿಖೆಗಳು ಏನ್ ಚುರುಕೊಳ್ತಾ ಇದೆ, ಅದೇ ರೀತಿನಲ್ಲಿ ಬಿಜೆಪಿ ಸಹ ಕೈಕಟ್ಟಿ ಕೂರುವೇನೆ ಆ ಒಂದು ಸತ್ಯ ಸಮಿತಿ ಶೋಧನಾ ಒಂದು ಸಮಿತಿನ ಮಾಡ್ಕೊಂಡು ಆ ಒಂದು ತಂಡವನ್ನ ರಚನೆ ಮಾಡ್ಕೊಂಡು ಅದು ಮಾಜಿ ಸಚಿವ ಎನ್ ಮಹೇಶ್ ನೇತೃತ್ವದಲ್ಲಿ ಇಂದು ಆ ಏನು ಮೃತರಾಗಿದ್ದಾರೆ ಆ 3 ಮನೆಗಳಿಗೂ ವಿಸಿಟ್ ಮಾಡಿ ಅವರ ಏನು ನಿಜವಾದ ಏನೇನು ವಿಚಾರ ನಡೆದಿದೆ ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿನ ಪಡ್ಕೊಳ್ಳುವಂತ ಕೆಲಸವನ್ನ ಈ ತಂಡ ಮಾಡಿದೆ ಅಂತ ಹೇಳ್ಬೋದಾಗಿದೆ. ಆ ಸಂದರ್ಭದಲ್ಲಿ ಎಲ್ಲ ಮೃತರ ಕುಟುಂಬದವರು ಏನು ಅಂತಂದ್ರೆ, ನಾವು ನಮ್ಮ ಇವರು ಮೃತರು ಯಾವುದೇ ಒಂದು ಬೇಟೆಯನ್ನ ಆಡುವಂತ ಕೆಲಸವಾಗ್ಲಿ ಅಥವಾ ಆ ತರದ ಚಟುವಟಿಕೆಗಳಲ್ಲಿ ಯಾರು ತೊಡ್ಕೊಂಡಿರ್ಲಿಲ್ಲ. ಇವರೆಲ್ಲ ನಮ್ಮ ಎಲ್ಲ ವ್ಯವಸಾಯಗಳು ಮತ್ತೆ ಕೂಲಿ ಮಾಡ್ಕೊಂಡಿದ್ದಂಥವ್ರು. ಅದರಲ್ಲೂ ಕುಮಾರ್ ಮನೆಯವರು ಕೂಲಿಗಾಗಿನೇ ಅವರ ಕೆಲಸಕ್ಕಾಗಿನೇ ಅವ್ರು ಕೇರಳಕ್ಕೆ ಹೋಗಿ ಬರ್ತಾ ಇದ್ರು. ಈಗ ಹೊಸ ಮನೆ ಗೃಹ ಪ್ರವೇಶ ಇತ್ತು, ಸೊ ಹಾಗಾಗಿ ಇಲ್ಲೊಂದು 3 ವಾರ ಉಳ್ಕೊಂಡಿದ್ರು. ಈ ಸಂದರ್ಭದಲ್ಲಿ ಇದೇನಾಯ್ತು ಅಂತ ನಮಗೆ ನಿಜಕ್ಕೂ ಗೊತ್ತಿಲ್ಲ. ಇದು ಹಸು ಹುಡುಕಾಟಕ್ಕೆ ಹೋಗಿದ್ದಂತ ಸಂದರ್ಭದಲ್ಲಿ ಈ ರೀತಿ ಆಗಿದೆ. ಅವರು ಏನು ಅರಣ್ಯಾಧಿಕಾರಿಗಳು ಸುಳ್ಳು ಹೇಳ್ತಾ ಇದ್ದಾರೆ. ಇವ್ರು ಯಾವುದೇ ಕತ್ತಿ ಯಾವ ನಮ್ಮವಲ್ಲ, ಚಪ್ಪಲಾಗ್ಲಿ ಯಾವ ನಮ್ಮದಲ್ಲ, ಅವ್ರು ಹಾಕೊಳ್ತಿದ್ ಚಪ್ಪಲೇ ಬೇರೆ ಅದು ಅಂತ ತೋರಿಸುವ ಮೂಲಕ ಈ ಒಂದು ಸಮಿತಿಯ ಮುಂದೆ ಅವರು ಏನು ಇದ್ರ ಅರಣ್ಯ ಇಲಾಖೆ ವಿರುದ್ಧ ಒಂದು ಆರೋಪವನ್ನ ಮಾಡಿದ್ದಾರೆ. ಅವರು ನಮ್ಮ ಯಜಮಾನರುಗಳನ್ನ ಅಂದ್ರೆ ಗುಂಡಿಟ್ಟು ಕೊಂದಿದ್ದಾರೆ, ಅವರು ಕೊಲೆ ಮಾಡಿದ್ದಾರೆ, ನಮ್ಗೆ ನ್ಯಾಯ ಸಿಗ್ಬೇಕು ಮತ್ತೆ ಪರಿಹಾರವನ್ನು ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.